500 ವರ್ಷಗಳ ಹೋರಾಟ. ರಾಮ ಮಂದಿರದ ಕನಸು ನನಸಾಗುವಂತಹ ಸಮಯ ಅದು ನಾಳೆ. ಹೋರಾಟ, ಹತ್ಯೆ, ಗಲಾಟೆ, ಸಾವು ನೋವುಗಳ ದುಃಖವೆಲ್ಲ ಸಮಾಪ್ತಿಯಾಗಿದ್ದು ನಾಳೆಯಿಂದ ದೇಶದ ಎಲ್ಲಾ ಕಡೆ ರಾಮ 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 ಶ್ರೀರಾಮನದ್ದೇ ಜಪ ಮೊಳಗಲಿದೆ. ಕೌಸಲ್ಯ ಸುತನ ಮಹಾಗುಡಿ ನಿರ್ಮಾಣಕ್ಕೆ ಪ್ರಧಾನಿ ಮೋದಿ ಅಡಿಗಲ್ಲು ಹಾಕಲಿದ್ದಾರೆ. ಆ ಅದ್ಭುತ ಕ್ಷಣಗಳು, ಐತಿಹಾಸಿಕ ದೃಶ್ಯ ಕಾವ್ಯಗಳು ಹೇಗಿದೆ, ನಾಳೆಯ ಕಾರ್ಯಕ್ರಮಗಳು ಏನು ಅನ್ನುವ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಇಡೀ ದೇಶವೇ ಕಾಯುತ್ತಿರುವ ಐತಿಹಾಸಿಕ ಕ್ಷಣ ಬಂದೇ ಬಿಟ್ಟಿದೆ. 3 ದಿನಗಳಿಂದ ಮುಳುಗುತ್ತಿರುವ ದಶರಥ ಮಹಾಪುರುಷ ಶ್ರೀರಾಮಚಂದ್ರನ ಜನ್ಮಸ್ಥಳ ಅಯೋಧ್ಯೆಯಲ್ಲಿ ನಾಳೆಯಿಂದ ಮಹಾಗುಡಿ ನಿರ್ಮಾಣ ಆರಂಭವಾಗಲಿದೆ. 100 ವರ್ಷಗಳ ಕನಸಿನ ದೇಗುಲ ನಿರ್ಮಾಣಕ್ಕೆ ನಾಳೆ ಪ್ರಧಾನಿ ಮೋದಿ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ರಾಮ ಮಂದಿರ ಭೂಮಿ ಪೂಜೆ ಸಮಯವೇ ಅತ್ಯದ್ಭುತ. ನಾಳೆ ಬೆಳಿಗ್ಗೆ ಅಯೋಧ್ಯೆಯಲ್ಲಿ ಭೂಮಿ ಪೂಜೆಗೆ ಬೆಳ್ಳಿ ಇಟ್ಟಿಗೆ ಇಡುವ ಮೂಲಕ ಪ್ರಧಾನಿ ಮೋದಿ ಚಾಲನೆ ನೀಡಲಿದ್ದಾರೆ. ಈ ಭೂಮಿ ಪೂಜೆಗೆ ಮುಹೂರ್ತ ಇಟ್ಟಿದ್ದೆ ಕರ್ನಾಟಕದ ಬೆಳಗಾವಿಯ ಖ್ಯಾತ ವಿದ್ವಾಂಸರು ಎನ್.ಆರ್. ವಿಜಯೇಂದ್ರ ಶರ್ಮಾ ಅವರ ಮಾರ್ಗದರ್ಶನದಂತೆ ನಾಳೆ ಎಲ್ಲವೂ ನಡೆಯಲಿದೆ. ಶ್ರಾವಣ ಮಾಸಕ್ಕೆ ಸುಮುಹೂರ್ತೆ ಸಾವಧಾನ ಅಂತ ಹೇಳಿದ್ದಾರೆ. ಭೂಮಿರ್ಧೇನು ಧರಣಿ ಲೋಕಧಾರಣಿ, ವಸ್ತು ಮುಹೂರ್ತ ಮುಖ್ಯವಾಗಿ ಬೇಕು. ಭೂಮಿ ದೇವತೆ ನಮ್ಮ ತಾಯಿ, ಸೀತೆ ಮಾತೆಯ ಪೋತೆ ಅಂತ ಹೇಳಿ ಅವಳು ಮತ್ತು ಭೂಮಿ ಜಾತೆ ನಿಮ್ಮ ಹಾಗೆ ಅವಳು ಜನ್ಮ ತೆಕ್ಕೊಳ್ಳಿಲ್ಲ, ಭೂಮಿಯಿಂದ ಉದ್ಭವ ಆಗಿದ್ದಾಳೆ. ಧೇನು ಧರಣಿ, ಅವಳಿಗೆ ಧರಣಿ ಮಾತೆ ಅಂತ ಹೇಳ್ತೇವೆ. ಹೇಗಿದ್ದಾಳೆ ಅಂತಂದರೆ ನಮ್ಮ ಭೂಮಿ ಪೂಜೆಗೆ ಅತ್ಯವಶ್ಯವಾದದ್ದು. ಭೂಮಿ ಪೂಜೆಗೆ ಭೂಮಿ ಧೇನು ಆಕಳ ಮತ್ತೆ ಇದು ಕೊಟ್ಟಿದ್ದಾರೆ. ಹಾಗಿದ್ರೆ ನಾಳೆ ಅಯೋಧ್ಯೆಯಲ್ಲಿ ಪ್ರಧಾನಿ ಮೋದಿಯವರ ಕಾರ್ಯಕ್ರಮಗಳು ಹೇಗಿರುತ್ತೆ ಅಂತ ನೋಡೋದಾದ್ರೆ, ಬೆಳಿಗ್ಗೆ 9:35ಕ್ಕೆ ದೆಹಲಿಯಿಂದ ಮೋದಿ ಪ್ರಯಾಣ ಬೆಳೆಸ್ತಾರೆ. ಬೆಳಿಗ್ಗೆ 10:35ಕ್ಕೆ ಲಖನೌಗೆ ಮೋದಿ ಬಂದಿಳಿಯಲಿದ್ದು ಅಲ್ಲಿಂದ ಸೇನಾ ಹೆಲಿಕಾಪ್ಟರ್ ಮೂಲಕ ಬೆಳಿಗ್ಗೆ 11:30ಕ್ಕೆ ಅಯೋಧ್ಯೆ ತಲುಪ್ತಾರೆ. ಬೆಳಿಗ್ಗೆ 11:40ಕ್ಕೆ ಹನುಮಾನ್ ಮಂದಿರದಲ್ಲಿ 10 ನಿಮಿಷ ಮೋದಿ ಪೂಜೆ ನೆರವೇರಿಸಲಿದ್ದಾರೆ. ಆಮೇಲೆ ಮಧ್ಯಾಹ್ನ 12ಕ್ಕೆ ರಾಮಜನ್ಮಭೂಮಿ ರಾಮ್ಲಲ್ಲಾಗೆ ಮೋದಿ ಆಗಮಿಸಲಿದ್ದು ಶ್ರೀರಾಮನ ಮೂಲ ವಿಗ್ರಹದ ದರ್ಶನ ಪಡೆದು ಪೂಜೆ ನೆರವೇರಿಸುತ್ತಾರೆ. ಮಧ್ಯಾಹ್ನ 12:15ಕ್ಕೆ ರಾಮ ಮಂದಿರ ನಿರ್ಮಾಣ ಆಗುವ ಜಾಗದಲ್ಲಿ ಪಾರಿಜಾತ ಗಿಡ ನೆಡಲಿದ್ದು ಮಧ್ಯಾಹ್ನ 12:20ರಿಂದ ಭೂಮಿ ಪೂಜೆ ಕಾರ್ಯ ಶುರುವಾಗಲಿದೆ. ಮಧ್ಯಾಹ್ನ 12:40ಕ್ಕೆ ರಾಮ ಮಂದಿರ ನಿರ್ಮಾಣಕ್ಕೆ ಮೋದಿ ಬೆಳ್ಳಿ ಇಟ್ಟಿಗೆ ಇಡುವ ಮೂಲಕ ಮಂದಿರ ನಿರ್ಮಾಣಕ್ಕೆ ಚಾಲನೆ ಕೊಡಲಿದ್ದಾರೆ. ಇನ್ನು ಉತ್ತರ ಪ್ರದೇಶ ಸರ್ಕಾರ ರಾಮ ಮಂದಿರ ವಿನ್ಯಾಸದ ಅಂಚೆ ಚೀಟಿ ಬಿಡುಗಡೆ ಮಾಡಲಿದೆ. ಅಯೋಧ್ಯೆ ಐತಿಹ್ಯ ಕಾರ್ಯಕ್ರಮಕ್ಕೆ 175 ವಿಶೇಷ ಗಣ್ಯರಿಗಷ್ಟೇ ಆಹ್ವಾನ ನೀಡಲಾಗಿದೆ. ವೇದಿಕೆ ಮೇಲೆ ಕೇವಲ 5 ಗಣ್ಯರಿಗಷ್ಟೇ ಅವಕಾಶ ಇರುತ್ತೆ. ಮೊದಲನೆಯವರು ನರೇಂದ್ರ ಮೋದಿ ಪ್ರಧಾನಮಂತ್ರಿ, ಎರಡನೆಯವರು ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶ ಮುಖ್ಯಮಂತ್ರಿ, ಮೂರನೆಯವರು ಮೋಹನ್ ಭಾಗವತ್ RSS ಮುಖ್ಯಸ್ಥರು, ನಾಲ್ಕನೆಯವರು ಆನಂದಿಬೆನ್ ಪಟೇಲ್ ಉತ್ತರ ಪ್ರದೇಶ ರಾಜ್ಯಪಾಲೆ, ಐದನೆಯವರು ಮಹಾಂತ ನೃತ್ಯ ಗೋಪಾಲ ದಾಸ್ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಧ್ಯಕ್ಷ. ಈ 5ರಷ್ಟೇ ವೇದಿಕೆ ಮೇಲೆ ಇರ್ತಾರೆ. ಇವರನ್ನು ಹೊರತುಪಡಿಸಿದ್ರೆ ಎಲ್.ಕೆ. ಅಡ್ವಾಣಿ, ಎಂ.ಎಂ. ಜೋಶಿ, ವಕೀಲ ಕೆ. ಪರಸರನ್ ಅವರಿಗೂ ಆಹ್ವಾನ ನೀಡಲಾಗಿದೆ. ಆದರೆ ಇವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗಿಯಾಗಲಿದ್ದಾರೆ. ಉಳಿದಂತೆ ವೇದಿಕೆ ಕೆಳಗೆ 135 ಸಾಧು ಸಂತರುಗಳಿಗೆ ವ್ಯವಸ್ಥೆ ಮಾಡಲಾಗಿದೆ. ಬಾಬ್ರಿ ಮಸೀದಿ ಪರ ವಾದಿಸಿದ್ದ ವಕೀಲ ಅನ್ಸಾರಿ ಪುತ್ರ ಇಕ್ಬಾಲ್ ಅನ್ಸಾರಿ, ಗಲಭೆ ವೇಳೆ ಸತ್ತವರ ಅಂತ್ಯಕ್ರಿಯೆ ಮಾಡಿದ್ದ ಮೊಹಮ್ಮದ್ ಶರೀಫ್ ಅವರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ. ರಾಮ ಮಂದಿರ ಭೂಮಿ ಪೂಜೆ ನೆರವೇರಿಸುವುದು ಪ್ರಧಾನಿ ಮೋದಿ ಅವರು. ಈ ಪುಣ್ಯ ಕಾರ್ಯಕ್ಕೆ ದೇಶದ 2,000 ಪವಿತ್ರ ಸ್ಥಳಗಳಿಂದ ತರಿಸಿರುವ ಮಣ್ಣಿಗೆ ಮೊದಲು ಮಹಾಪೂಜೆ ನಡೆಯಲಿದೆ. ದೇಶದ 151 ನದಿಗಳ ಪವಿತ್ರ ನೀರಿಗೆ ಗಂಗಾ ಪೂಜೆ ನಡೆಯಲಿದೆ. ಕೈಲಾಸ ಮತ್ತು ಮಾನಸ ಸರೋವರ ನೀರು ಮತ್ತು ಮಣ್ಣಿಗೆ ಪೂಜೆ ನಡೆಯಲಿದೆ. ಆಮೇಲೆ ಮಧ್ಯಾಹ್ನ 12:40ಕ್ಕೆ ಬೆಳ್ಳಿ ಇಟ್ಟಿಗೆ ಇಡುವ ಮೂಲಕ ಮಂದಿರ ನಿರ್ಮಾಣಕ್ಕೆ ಮೋದಿ ಪೂಜೆ ನಡೆಸುತ್ತಾರೆ. ಈಗಾಗಲೇ ಅಯೋಧ್ಯೆಯಲ್ಲಿ ಪೂಜೆ ಪುನಸ್ಕಾರಗಳು, ಸರಯೂ ನದಿಗೆ ಗಂಗಾ ಪೂಜೆಗಳು ನೆರವೇರಿಸಲಾಗುತ್ತಿದೆ. ಬೆಳಿಗ್ಗೆ 8:30ಕ್ಕೆ ಶ್ರೀರಾಮನಿಗೆ ಮಹಾಪೂಜೆ, ಅರ್ಚನೆಗಳು ಶುರುವಾಗಲಿದೆ. ರಾಮ, ದಶರಥ, ರಾಣಿ ಕೌಶಲ್ಯರ ಗುಣಗಾನದ ಕಥಾ ಹಂದರಗಳು ಗುಣಗುಣಿಸಲಿವೆ. ರಾವಣನ ವಿರುದ್ಧದ ಹೋರಾಟದಲ್ಲಿ ಸಹಾಯ ಮಾಡಿದ ರಾಕ್ಷಸ ಕುಲಕ್ಕೂ ಪೂಜಾ ಕೈಂಕರ್ಯಗಳು ನಡೆಯಲಿವೆ. ರಾಮಭಂಟ ಹನುಮಾನ್, ನಲ್, ನೀಲ್, ಸುಗ್ರೀವ, ಜಮವಂತ್, ವಿಭೀಷಣ ಸೇರಿದಂತೆ ಹಲವು ದೇವತಾ ಸುತ್ತರಿಗೂ ಮಹಾಪೂಜೆ, ಅರ್ಚನೆಗಳು ನಡೆಯಲಿವೆ. ಇದಕ್ಕಾಗಿ ಕಾಶಿ, ಕಂಚಿ ಮತ್ತು ದೆಹಲಿಯಿಂದ 100 ಅರ್ಚಕರು ಅಯೋಧ್ಯೆ ನೆಲಕ್ಕೆ ಕಾಲಿಟ್ಟಿದ್ದಾರೆ.
ಹನುಮಾನ್ ಘರ್ ಹಾಗೂ ಸರಯೂ ನದಿ ತಟದಲ್ಲಿ ಈಗಾಗಲೇ ಸಂಗೀತ ಕಾರ್ಯಕ್ರಮಗಳು ಶುರುವಾಗಿದೆ. ಮಹಾಪೂಜೆ ಜೊತೆಗೆ ಇಂದು ನಾಳೆ ಲಕ್ಷ ದೀಪಗಳ ಬೆಳಕಿನಲ್ಲಿ ಅಯೋಧ್ಯೆ ಕಂಗೊಳಿಸಲು ದೀಪಗಳನ್ನು ಜೋಡಿಸುವ ಕಾರ್ಯಕ್ರಮಗಳು ಜರುಗುತ್ತಿವೆ. ನಾಳೆಯಿಂದ ಪ್ರತಿದಿನವೂ ಶ್ರೀರಾಮನ ಮೂಲ ವಿಗ್ರಹಕ್ಕೆ ಬಣ್ಣದ ವಸ್ತ್ರಗಳನ್ನು ತೊಡಿಸಲು ನಿರ್ಧರಿಸಿದ್ದಾರೆ. ಮಹಾಮಂದಿರ ನಿರ್ಮಾಣ ಆಗುವವರೆಗೆ ಆದ್ಮೇಲೂ ಶ್ರೀರಾಮನಿಗೆ ದಿನಕ್ಕೊಂದು ವಸ್ತ್ರ ತೊಡಿಸಲು ನಿರ್ಧರಿಸಲಾಗಿದೆ. ಪ್ರತಿ ಸೋಮವಾರ ಶ್ವೇತವರ್ಣದ ಉಡುಗೆ, ಪ್ರತಿ ಮಂಗಳವಾರ ಕೆಂಪು ಬಣ್ಣದ ವಸ್ತ್ರ, ಪ್ರತಿ ಬುಧವಾರ ಹಸಿರು ವರ್ಣದ ಉಡುಗೆ, ಗುರುವಾರ ಹಳದಿ ಬಣ್ಣದ ವಸ್ತ್ರಧಾರಣೆ, ಉಳಿದಂತೆ ಕೇಸರಿ ಬಣ್ಣದ ವಸ್ತ್ರಧಾರಣೆ ಮಾಡಲು ಟ್ರಸ್ಟ್ನ ಮಹಾಸಂತರು ನಿರ್ಧರಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಬಂದು ಹೋಗುವವರೆಗೂ ಅಯೋಧ್ಯೆಯಲ್ಲಿ ಕಟ್ಟೆಚ್ಚರದ ಜೊತೆಗೆ ಭದ್ರತಾ ಕಣ್ಗಾವಲು ಇರಲಿದೆ. ಬೆಳಿಗ್ಗೆ 10:30 ಒಳಗೆ ಎಲ್ಲ ಗಣ್ಯರು ವೇದಿಕೆಯಲ್ಲಿರಬೇಕು. ಆಹ್ವಾನಿತ ಗಣ್ಯರು, ಅರ್ಚಕರು, ಟ್ರಸ್ಟ್ನವರು, ಭದ್ರತಾ ಸಿಬ್ಬಂದಿ, ದೇವಸ್ಥಾನದ ಸಿಬ್ಬಂದಿಗಷ್ಟೇ ಪ್ರವೇಶ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಮ ಮಂದಿರ ನಿರ್ಮಾಣಕ್ಕೆ ಚಾಲನೆ ಸಿಗತ್ತೆ. ನಾಳೆ ದೇಶದ ಮೂಲೆ ಮೂಲೆಯಿಂದಲೂ ಕೂಡ ಅಯೋಧ್ಯೆಗೆ ಕಾಣಿಕೆಗಳು ಕೂಡ ಹೋಗ್ತಾ ಇವೆ. ಆದ್ರೆ ರಾಮ ಮಂದಿರ ಭೂಮಿ ಪೂಜೆ ದಿನವೇ ಹತ್ತಾರು ಆತಂಕಗಳು ಮನೆ ಮಾಡಿವೆ. ಕೆಲವೊಂದಷ್ಟು ವಿವಾದಗಳು ಸೃಷ್ಟಿಯಾಗಿವೆ. ಅದನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ ನೋಡಿ. ಮಂದಿರಕ್ಕೆ ಅಡಿಗಲ್ಲು. ದೇಶದ ಪ್ರಮುಖ ನಗರಗಳಲ್ಲಿ ಉಗ್ರರ ಕರಿನೆಗಳು. ಹೌದು, ಅಯೋಧ್ಯೆಯಲ್ಲಿ ನಾಳೆ ಜರುಗಲಿರುವ ಮಹಾಭೂಮಿ ಪೂಜೆ ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಿ ಉಳಿಯುವ ಸುಸಂದರ್ಭ. ರಾಮ, ಶ್ರೀರಾಮ, ರಘುರಾಮನ ನಾಮಸ್ಮರಣೆ ಮೊಳಗುವ ಮಹಾದಿನ. ಆ ಸಂತಸದ ಸಮಯದಲ್ಲೇ ದೇಶದಲ್ಲಿ ಉಗ್ರರು ವಿಧ್ವಂಸಕ ಕೃತ್ಯ ನಡೆಸೋ ಅನುಮಾನ ವ್ಯಕ್ತವಾಗಿದೆ. ಉತ್ತರ ಪ್ರದೇಶ ಬಿಟ್ಟು ಬೇರೆ ರಾಜ್ಯಗಳಲ್ಲೂ ಜನ ನೆಮ್ಮದಿ ಹಾಳು ಮಾಡುವ ಭೀತಿಯನ್ನ ಕೇಂದ್ರ ಗೃಹ ಇಲಾಖೆಯೇ ವ್ಯಕ್ತಪಡಿಸಿದೆ. ಕರ್ನಾಟಕದಲ್ಲಿ ನಾಳೆ ಬಹುತೇಕ 144 ಸೆಕ್ಷನ್ ಆತಂಕ ಸೃಷ್ಟಿಸುವ ಭಯವೂ ಇದೆ. ಹೀಗಾಗಿನೇ ಇವತ್ತು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಪೊಲೀಸ್ ಅಧಿಕಾರಿಗಳು ಡಿಸಿಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಸಭೆ ಮಾಡಿದ್ರು. ಸಮಸ್ಯೆ ಆಗದಂತೆ ಕಠಿಣ ನಿರ್ಧಾರ ತೆಗೆದುಕೊಳ್ಳಿ ಅಂತ ಪೂರ್ಣ ಅಧಿಕಾರ ಕೊಟ್ಟರು. ಹೀಗಾಗಿ ಮಂಗಳೂರು, ಉಡುಪಿ, ಚಿಕ್ಕಮಗಳೂರು, ಹಾಸನ ಆಗ ಸ್ವಾಗತಿಸಿದ್ದ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಭೂಮಿ ಪೂಜೆಗೆ ಮುಹೂರ್ತ ಇಟ್ಟಿದ್ದಕ್ಕೆ ಸಿಡಿಮಿಡಿಗೊಂಡಿದ್ರು. ಕೊರೋನಾ ಕಷ್ಟಕಾಲದಲ್ಲಿ ಇದೆಲ್ಲ ಸರಿನಾ ಅಂತ ಪ್ರಶ್ನಿಸಿದ್ರು. ಕೆಲವು ಕಾಂಗ್ರೆಸ್ ನಾಯಕರು ದಿವಂಗತ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ ಸ್ಮರಣೆಯನ್ನೂ ಮಾಡಿ ವಿವಾದ ಎಬ್ಬಿಸಿದ್ರು. ಆದ್ರೆ ಇವತ್ತು ಪ್ರಿಯಾಂಕಾ ಗಾಂಧಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ದೇಶದ ಐಕ್ಯತೆಯ ದಿನ ಅಂತ ಕೊಂಡಾಡಿದ್ರು. ಅರ್ಪಣೆ. ಹೌದು, ಮಧ್ಯಪ್ರದೇಶ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಆಗಿರುವ ಕಮಲ್ನಾಥ್ ಇವತ್ತು ಹನುಮಾನ್ ಚಾಲೀಸ್ ಪಠಿಸಿದ್ರು. ಶ್ರೀರಾಮನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಜೊತೆಗೆ ಅಯೋಧ್ಯೆಗೆ 11 ಬೆಳ್ಳಿ ಇಟ್ಟಿಗೆಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ಇನ್ನೊಂದು ಕಡೆ ತಮಿಳುನಾಡಿನ ಅರ್ಚಕ ಪರಂಪರೆಯಿಂದ 5 ಕೆಜಿ ತೂಕದ ಚಿನ್ನದ ಇಟ್ಟಿಗೆ, 20 ಕೆಜಿ ತೂಕದ ಬೆಳ್ಳಿ ಇಟ್ಟಿಗೆಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ಒಟ್ನಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕ್ತಾ ಇರೋದು ದೇಶದಲ್ಲಿ ಹಬ್ಬದ ವಾತಾವರಣವನ್ನ ಸೃಷ್ಟಿಸಿದೆ. ಪಂಡಿತೋತ್ತಮರು ಖಾವಿಧಾರಿಗಳಿಂದ ಗಂಗಾ ಪೂಜೆ, ರಾಮನಾಮ ಜಪದ ಶಂಖನಾದ ಮೊಳಗಿಸಿದ್ದಾರೆ. ಅಯೋಧ್ಯೆಯಲ್ಲಿ ಸಾಧು ಸಂತರು ಕುಣಿದು ಕುಪ್ಪಳಿಸ್ತಾ ಇದ್ದು ದೇಶವೇ ಸಂಭ್ರಮಿಸುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಅಯೋಧ್ಯೆಯ ರಾಮ ಮಂದಿರದ ಭೂಮಿ ಪೂಜೆ ಬಗ್ಗೆ ರಾಜ್ಯದ ಪ್ರಮುಖ ಮಠಾಧಿಪತಿಗಳು ಏನ್ ಹೇಳಿದ್ದಾರೆ? ಅಯೋಧ್ಯೆಯ ಹೋರಾಟದಲ್ಲಿ ಭಾಗಿಯಾಗಿದ್ದ ಅವತ್ತಿನ ಕರ ಸೇವಕರು ಯಾವ ರೀತಿಯಾಗಿ ಖುಷಿ ವ್ಯಕ್ತಪಡಿಸಿದ್ದಾರೆ ನೋಡೋಣ. ಶ್ರೀರಾಮ ಭಗವಂತನ ಅವತಾರವೆಂದೇ ಭಾರತೀಯರ ನಂಬಿಕೆ ಮತ್ತು ಶ್ರದ್ಧೆ. ಶ್ರೀರಾಮ ಸ್ಮರಣೆ ಇನ್ನೂ ಸಹಸ್ರ ವರ್ಷಗಳವರೆಗೆ ಈ ನೆಲದಲ್ಲಿ ಉಳಿಯುತ್ತದೆ ಮತ್ತು ಬೆಳೆಯುತ್ತದೆ ಎಂಬುದು ದೃಢವಾಗುತ್ತೆ, ಸತ್ಯವಾಗುತ್ತೆ. ರಾಮ ಮಂದಿರ ಸಂಕೀರ್ಣದ ಶಿಲಾನ್ಯಾಸ ನೆರವೇರ್ತಾ ಇರತಕ್ಕಂಥದ್ದು ಅತ್ಯಂತ ಸಂತೋಷದ ಮಹತ್ವದ ಸಂಗತಿ. ನೂರಾರು ವರ್ಷಗಳಿಂದ ಭಾರತೀಯರು ಕಾಣ್ತಾ ಇದ್ದ ರಾಮ ಮಂದಿರ ನಿರ್ಮಾಣದ ಕನಸು ಇಂದು ನನಸಾಗುವ ಸಮಯ ಬಂದಿದೆ. ಅಯೋಧ್ಯ ರಾಮಜನ್ಮಭೂಮಿ ಸ್ಥಳದಲ್ಲಿ ಆಲಯ ನಿರ್ಮಾಣಕ್ಕೆ ಭೂಮಿ ಪೂಜೆ ನಡೀತಾ ಇರತಕ್ಕಂಥದ್ದು ಸಂತೋಷದ ವಿಷಯ. ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಆಸ್ಥಾನವನ್ನು ಒಮ್ಮೆಯಾದರೂ ದರ್ಶನ ಮಾಡಬೇಕು ಎಂಬತಕ್ಕಂಥ ಆ ಆತುರತೆ ಇರತಕ್ಕಂಥ ಎಷ್ಟೋ ಜೀವಗಳಿಗೆ ಸಿಕ್ಕಂಥ ಒಂದು ಸುವರ್ಣ ಅವಕಾಶ. ಈ ಅವಕಾಶ ನಿಜಕ್ಕೂ ಭಾಗ್ಯವೇ ಸರಿ. ರಾಮ ಜನ್ಮಭೂಮಿ ಮುಕ್ತಿ ಆಂದೋಲನದ ಇವತ್ತು ಕನಸು ಕಾಣ್ತಾ ಇದ್ದೀವಿ. ನಾವು ಹೆಮ್ಮೆ ಪಡಬೇಕು ಮತ್ತು ರಾಮ ಜನ್ಮಭೂಮಿ ಸಂಬಂಧ ನಾವು ತನ್ನೋ ಮನದಲ್ಲಿಂತ ಸೇವೆ ಸಲ್ಲಬೇಕಂತ ನಮ್ಮ ಭಾವನೆ. 1992ದಾಗ ಏನು ಅಯೋಧ್ಯೆಗೆ ಹೋಗಿದ್ದೀವಿ ಸರ್. ನಾವು ಇಲ್ಲಿಂದ ಯಾದಗಿರಿಲಿಂತ ಒಂದೊಂದು ಇಟ್ಟಂಗಿಳಿ ತುಂಬಿಸಿ ಹೋಗಿದ್ದೀವಿ ಸರ್. ನಾವು
25 ವರ್ಷದಿಂದ ನಾವು ದೇವರಿಗೆ ಪ್ರಾರ್ಥನೆ ಮಾಡ್ತಿಲ್ಲ. ಅದು ಇವತ್ತು ಶಿಲಾನ್ಯಾಸ ಆಗ್ಲತ್ತದ. ಅದಕ್ಕೆ ನಾವು ತುಂಬ ಖುಷಿ ಇವಿ. ಇದ್ರ ಸಲುವಾಗಿ ನಾವು ನರೇಂದ್ರ ಮೋದಿ ಅವರಿಗೆ ನಾವು ತುಂಬ ಧನ್ಯವಾದಗಳು ಹೇಳ್ತೀವಿ. ಹಿಂದೂ ಧರ್ಮದ ರಕ್ಷಣೆಗೋಸ್ಕರ, ಹಿಂದೂ ಸಂಸ್ಕೃತಿಯ ರಕ್ಷಣೆಗೋಸ್ಕರ ಎಲ್ಲ ಕರಸೇವಕರು ತಮ್ಮ ಜೀವದ ಹಂಗ ತೊರೆದು ಆ ಕೆಲಸದಲ್ಲಿ ಎಲ್ಲರೂ ಭಾಗಿಯಾಗಿದ್ದರು. ಈ ದೇಶದ ಒಬ್ಬ ಮರ್ಯಾದ ಪುರುಷೋತ್ತಮ ರಾಮನ ಜನ್ಮಭೂಮಿ, ಇಲ್ಲಿ ರಾಮ ಮಂದಿರ ಆಗಬೇಕು ಅನ್ನುವಂಥ ಸಂಕಲ್ಪ ಮಾಡಿಕೊಂಡು ನಾವು ಗದಗ ಜಿಲ್ಲೆಯಿಂದ ಹೋಗಿದ್ವಿ. ಎಲ್ಲ ಪ್ರಮುಖ ನಾಯಕರು ತಮ್ಮ ಒಂದು ವಿಕಿ ಮ್ಯಾಗೆ ಭಾಷಣ ಮಾಡ್ತಾಯಿದ್ರು. ಇದು ಡಾಚಾರನ ಧ್ವಂಸ ಮಾಡಿದಂಥ ಅನುಭವ ನಮಗಿನ್ನೂ ಕಣ್ಣಾರ ಇದೆ. ನಾವು ಏನು ಕಾರ್ಯಸೇವೆ ಮಾಡಿದ್ದೀವಲ್ಲ ಅದು ನಮ್ಮ ಪುಣ್ಯ. ನಾವು ಈ ನಾಳೆ ದಿವಸ ನೋಡ್ತಾ ಇದ್ದೀವಲ್ಲ, ನಾವು ಮಾಡಿದಂಥ ಕಾರ್ಯ ಯಶಸ್ವಿ ಆಯ್ತಲ್ಲ. ಈ ಜನ್ಮದಲ್ಲಿ ನಾವು ನೋಡಿದ್ವಲ್ಲ 500 ವರ್ಷದಿಂದ ಆಗೋಂಥ ಕಾರ್ಯಕ್ರಮವನ್ನು ಈ ನಾಳೆ ನಡೀತಾ ಇದೆಯಲ್ಲ, ಇದನ್ನು ನಾವು ಪುಣ್ಯ ಅಂತ ನಾವು ತಿಳ್ಕೊತೀವಿ. 1992ರಿಂದ ಇಲ್ಲಿವರೆಗೂ ಕೂಡ ಅದೆಷ್ಟೋ ಜನರ ಕನಸು, ಅದೆಷ್ಟೋ ಜನರ ತ್ಯಾಗ, ಅದೆಷ್ಟೋ ಜನರ ಹೋರಾಟದ ಫಲವಾಗಿ ನಾಳೆ ಭೂಮಿ ಪೂಜೆ ನೆರವೇರ್ತಾ ಇದೆ ರಾಮ ಮಂದಿರ ನಿರ್ಮಾಣಕ್ಕಾಗಿ. ಅದೇ ಕಾರಣಕ್ಕಾಗಿ ಈಗ ಅಯೋಧ್ಯೆ ಯಾವ ರೀತಿಯಾಗಿ ಸಿಂಗಾರಗೊಂಡಿದೆ, ದೀಪಗಳಿಂದ ಅಲಂಕಾರ ಆಗಿದೆ, ಮಧುವಣ ಗೀತಿಯಂತೆ ಸಿಂಗಾರಗೊಂಡಿರುವ ಅಯೋಧ್ಯೆಯ ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಅಯೋಧ್ಯೆಯಲ್ಲಿ ರಾಮ ಭಕ್ತರ ಸಡಗರ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅದೇ ಕಾರಣಕ್ಕಾಗಿ ರಾಮನಾಮ ಸ್ಮರಣೆಯನ್ನ, ದೀಪಗಳನ್ನ ಹಚ್ಚುವುದರ ಮೂಲಕ ಇಡೀ ಒಂದು ಅಯೋಧ್ಯೆಯ ಪ್ರತಿ ರಸ್ತೆ ಕೂಡ, ಪ್ರತಿ ಇಕ್ಕೆಲಗಳು ಕೂಡ ಈಗ ದೀಪಗಳಿಂದ ಝಗಮಗಿಸ್ತಾ ಇದೆ. ಎಲ್ಲಿ ನೋಡಿದ್ರು ಕೂಡ ಕೇಸರಿ ಬಣ್ಣ ಕಾಣಿಸ್ತಾ ಇದೆ. ಪ್ರತಿಯೊಂದು ರಸ್ತೆಯಲ್ಲೂ ಕೂಡ ದೀಪವನ್ನ ಇಡುವುದರ ಮೂಲಕ ಇವತ್ತೇ ರಾಮನವಮಿ, ಇವತ್ತೇ ಹಬ್ಬ, ಇವತ್ತೇ ದೀಪಾವಳಿ ಅನ್ನುವಂತಹ ಆಚರಣೆಯನ್ನ ಈಗ ಅಲ್ಲಿನ ಜನ ಮಾಡ್ತಾ ಇದ್ದಾರೆ. ಸರಯೂ ನದಿ ತಟದಲ್ಲಿರುವಂತಹ ಅಯೋಧ್ಯೆಯಲ್ಲಿ ಈಗ ಈ ಎಲ್ಲ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾ ಇದೆ. ಹಬ್ಬದ ವಾತಾವರಣವೇ ನಿರ್ಮಾಣ ಆಗಿದೆ. ಎಷ್ಟೋ ವರ್ಷಗಳಿಂದ ಕಂಡಿದ್ದಂತಹ ಕನಸು ಈಗ ನನಸಾಗ್ತಾ ಇದೆ ಅನ್ನುವಂತಹ ಭಾವ ಅಲ್ಲಿನ ಜನರಲ್ಲಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಅದೇ ಕಾರಣಕ್ಕಾಗಿ ಗತಕಾಲದ ನೆನಪನ್ನ ಮರುಕಳಿಸುವಂತಹ, ವೈಭವವನ್ನ ಮತ್ತೆ ನೆನಪಿಸುವಂತಹ, ಸಾರುವಂತಹ ನಿಟ್ಟಿನಲ್ಲಿ ಆ ಎಲ್ಲ ಪ್ರಯತ್ನಗಳನ್ನು ನೋಡಬಹುದು. ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಸಂಪೂರ್ಣವಾಗಿ ಅಯೋಧ್ಯೆಯಲ್ಲಿ ಏನೇನು ಆಗ್ತಾ ಇದೆ ಅನ್ನೋದರ ಸಂಪೂರ್ಣ ನೇರ ಪ್ರಸಾರದ ದೃಶ್ಯಗಳನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನ್ಯೂಸ್ 18ನ ಗ್ರೂಪ್ ನಲ್ಲಿ ಈಗಾಗಲೇ ನ್ಯೂಸ್ 18 ಕನ್ನಡದಲ್ಲೂ ಕೂಡ ನೇರ ಪ್ರಸಾರ ದೃಶ್ಯಗಳನ್ನ ನೀವು ನೋಡಬಹುದು. ಯಾವ ರೀತಿಯಾಗಿ ಅಯೋಧ್ಯೆಯಲ್ಲೇ ಈಗ ಸಂಭ್ರಮ ಮನೆ ಮಾಡಿದೆ, ಜನ ಯಾವ ರೀತಿಯಾಗಿ ನಾಳೆಯ ದಿನಕ್ಕಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ ಅನ್ನುವ ಸಂಪೂರ್ಣ ಮಾಹಿತಿ, ಸಂಪೂರ್ಣ ದೃಶ್ಯಗಳ ಸಮೇತವಾಗಿ ನ್ಯೂಸ್ 18 ನೇರ ಪ್ರಸಾರದ ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತಾ ಇದೆ. ಪ್ರತಿಯೊಂದು ರಸ್ತೆಯು, ಪ್ರತಿಯೊಂದು ಮಂದಿರವು, ಪ್ರತಿಯೊಂದು ಕಟ್ಟಡವು ಕೂಡ ಅಲ್ಲಿ ದೀಪಗಳಿಂದ ಕಂಗೊಳಿಸ್ತಾ ಇರೋದು. ಒಂದ್ ಕಡೆ ವಿದ್ಯುತ್ ದೀಪಗಳು, ಇನ್ನೊಂದು ಕಡೆ ಮಣ್ಣಿನಿಂದ ಮಾಡಿರುವ ಹಣತೆಯ ದೀಪಗಳನ್ನ ಹಚ್ಚುವುದರ ಮೂಲಕ ಇವತ್ತೇ ರಾಮನವಮಿ ಅನ್ನುವಂತೆ ಜನ ಈ ಒಂದು ಹಬ್ಬದಲ್ಲಿ, ಈ ಒಂದು ಸಂತೋಷದಲ್ಲಿ ಪಾಲ್ಗೊಂಡಿರೋದನ್ನ ನೋಡ್ತಾ ಇದ್ದೀವಿ. ಪ್ರತಿ ಒಂದು ರಸ್ತೆ ಕೂಡ ಯಾವ ರೀತಿಯಾಗಿ ಝಗಮಗಿಸ್ತಾ ಇದೆ ಅನ್ನೋದನ್ನ ನೋಡಬಹುದು. ಅನೇಕ ಕಡೆ ತಳಿರು ತೋರಣಗಳನ್ನ ಮಾಡಲಾಗಿದೆ, ಪೂಜೆ ಪ್ರಾರ್ಥನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ದೀಪಗಳಿಂದ ಇಡೀ ಒಂದು ಅಯೋಧ್ಯೆಯ ನಗರಿ ಕಂಗೊಳಿಸ್ತಾ ಇದೆ. ಪ್ರತಿ ಬಾರಿ ಕೂಡ ರಾಮನ ಮಂದಿರದ ವಿಚಾರ ಬಂದಾಗ ನೆನಪಾಗೋದೆ ಎಲ್.ಕೆ. ಅಡ್ವಾಣಿ ಅವರು ಕೂಡ ಮಾತನಾಡಿದ್ದಾರೆ. ನನ್ನ ಬದುಕಿನ ಸುದೀರ್ಘ ಕನಸು ನನಸಾಗ್ತಾ ಇದೆ. ಒಳ್ಳೆಯ ಕೆಲಸಗಳು ಆಗಬೇಕಾದ್ರೆ ಅದಕ್ಕೆ ಸಮಯ ಹಿಡಿಯುತ್ತೆ. ಈಗ ನನ್ನ ಹೃದಯ ತುಂಬಿ ಬಂದಿದೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ಎಲ್.ಕೆ. ಅಡ್ವಾಣಿ ಅವರು. ರಾಮ ಯಾತ್ರೆ ಅಥವಾ ಆ ಒಂದು ರಥಯಾತ್ರೆ ಇದೆಯಲ್ಲ, ಆ ರಥಯಾತ್ರೆಯ ಮೂಲಕವೇ ಒಂದು ರೀತಿಯಲ್ಲಿ ಇಡೀ ಜನರಲ್ಲಿ ರಾಮ ಮಂದಿರ ಬೇಕು ಅನ್ನುವಂತಹ ಆಸೆ, ಕನಸು ಓಡಾಡೋದಕ್ಕೆ ಅಥವಾ ಈ ಒಂದು ಆಸೆ ಹುಟ್ಕೊಳ್ಳೋದಕ್ಕೆ ಸಾಧ್ಯ ಆಗಿತ್ತು. ಅದೇ ರೀತಿಯಾಗಿ ಎಲ್.ಕೆ. ಅಡ್ವಾಣಿ ಅವರು ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ನನ್ನ ಬದುಕಿನ ಸುದೀರ್ಘ ಕನಸು ನನಸಾಗ್ತಾ ಇದೆ. ಒಳ್ಳೆಯ ಕೆಲಸಗಳು ಆಗ್ಬೇಕಾದ್ರೆ ಸಮಯ ಹಿಡಿಯುತ್ತೆ, ಅಂತಹ ಸಮಯ ಈಗ ಬಂದಿದೆ. ಈಗ ನನ್ನ ಹೃದಯ ತುಂಬಿ ಬಂದಿದೆ ಅನ್ನುವಂತಹ ಸಂದೇಶವನ್ನ ಎಲ್.ಕೆ. ಅಡ್ವಾಣಿ ಅವರು ನೀಡಿದ್ದಾರೆ. ಎಲ್.ಕೆ. ಅಡ್ವಾಣಿ ಅವರು ಸಂದೇಶವನ್ನ ನೀಡಿದ್ದಾರೆ. ಈ ಒಂದು ಸಂದೇಶದ ಸಾರಾಂಶ ಇಷ್ಟೇ. जीवन के कुछ सपने पूरा होने में बहुत समय लेते हैं, किंतु जब वो चरितार्थ होते हैं तो लगता है कि प्रतीक्षा सार्थक हुई। ऐसा ही एक सपना
जो मेरे हृदय के समीप है अब पूरा हो रहा है। अयोध्या में श्री राम जन्मभूमि पर प्रधानमंत्री श्री नरेंद्र मोदी द्वारा श्री राम मंदिर का भूमि पूजन हो रहा है। निश्चय ही केवल मेरे लिए ही नहीं बल्कि समस्त भारतीय समुदाय के लिए ये क्षण ऐतिहासिक हैं और भावपूर्ण भी। श्री राम जन्मभूमि पर श्री राम के भव्य मंदिर का निर्माण भारतीय जनता पार्टी का एक स्वप्न रहा है और मिशन भी। मैं विनम्रता का अनुभव करता हूं कि नियति ने मुझे वर्ष 1990 में राम जन्मभूमि आंदोलन के दौरान सोमनाथ से अयोध्या तक राम रथ यात्रा का दायित्व प्रदान किया। ಮೊನ್ನೆ ಸಿಎಂ ಯಡಿಯೂರಪ್ಪಗೆ ಕೊರೋನಾ, ಇಂದು ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಸೋಂಕು. ಇಷ್ಟು ದಿನ ಕೊರೋನಾ ಅವ್ರಿಗೆ ಬಂತು ಇವ್ರಿಗೆ ಬಂತು ಅಂತಿದ್ವಿ, ಆದ್ರೀಗ ರಾಜಕಾರಣಿಗಳನ್ನೇ ಹೆಮ್ಮಾರಿ ಟಾರ್ಗೆಟ್ ಮಾಡದಂತಿದೆ. ಮಾಜಿ ಹಾಗೂ ಹಾಲಿ ಸಿಎಂಗಳಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಮೊನ್ನೆ ಯಡಿಯೂರಪ್ಪ, ಇವತ್ತು ಸಿದ್ದರಾಮಯ್ಯಗೆ ಕೊರೋನಾ ಸೋಂಕು ತಗುಲಿದೆ. ನಿನ್ನೆ ಇದ್ದಕ್ಕಿದ್ದಂತೆ ಸಿದ್ದರಾಮಯ್ಯಗೆ ಜ್ವರ ಕಾಣಿಸಿಕೊಂಡಿದೆ. ಮೊದಲು ಕಿಡ್ನಿ ಇನ್ಫೆಕ್ಷನ್ ಇಂದ ಜ್ವರ ಬಂದಿರಬಹುದು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಪುತ್ರ ಯತೀಂದ್ರ ಸಲಹೆ ಮೇರೆಗೆ ಆಸ್ಪತ್ರೆಗೆ ದಾಖಲಿಸಿ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಮಾಡಿಸಿದ್ದಾರೆ. ಇವತ್ತು ಬೆಳಗ್ಗೆ ವರದಿ ಬಂದಿದ್ದು ಸೋಂಕು ತಗುಲಿರೋದನ್ನ ಮಣಿಪಾಲ್ ಆಸ್ಪತ್ರೆ ವೈದ್ಯರು ದೃಢಪಡಿಸಿದ್ದಾರೆ. ಸದ್ಯ ಸಿದ್ದರಾಮಯ್ಯ ಆರೋಗ್ಯ ಸ್ಥಿರವಾಗಿದ್ದು ವೈದ್ಯರ ತಂಡ ನಿಗಾ ಇಟ್ಟಿದೆ. ಸ್ವತಃ ಸಿದ್ದರಾಮಯ್ಯನವರೇ ಕೊರೋನಾ ಸೋಂಕಿನ ಬಗ್ಗೆ ಟ್ವಿಟರ್ನಲ್ಲಿ ಮಾಹಿತಿ ಹಂಚಿಕೊಂಡ್ರು. ನನ್ನ ಕೊರೋನಾ ಪರೀಕ್ಷೆಯಲ್ಲಿ ಪಾಸಿಟಿವ್ ಎಂದು ವರದಿ ಬಂದಿದೆ. ರೋಗ ಲಕ್ಷಣಗಳಿಲ್ಲದಿದ್ದರೂ ವೈದ್ಯರ ಸಲಹೆಯಂತೆ ನಿನ್ನೆ ರಾತ್ರಿನೇ ಆಸ್ಪತ್ರೆಗೆ ದಾಖಲಾಗಿದ್ದೀನಿ. ಆತಂಕಕ್ಕೆ ಕಾರಣ ಇಲ್ಲ. ಕಳೆದ ಕೆಲವು ದಿನಗಳಿಂದ ನನ್ನ ಜೊತೆ ಸಂಪರ್ಕದಲ್ಲಿದ್ದವರು ಕೊರೋನಾ ಪರೀಕ್ಷೆ ಮಾಡಿಸಿಕೊಳ್ಬೇಕೆಂದು ವಿನಂತಿ ಮಾಡಿಕೊಳ್ತೀನಿ. ಸಿದ್ದು ಕುಟುಂಬ 16 ಸಿಬ್ಬಂದಿ ವರದಿ ನೆಗೆಟಿವ್. ಸಿದ್ದು ಭೇಟಿಯಾದ ನಾಯಕರಿಗೆಲ್ಲ ಟೆನ್ಷನ್. ಸಿದ್ದರಾಮಯ್ಯಗೆ ಕೊರೋನಾ ಪಾಸಿಟಿವ್ ರಿಪೋರ್ಟ್ ಬರ್ತಾ ಇದ್ದಂತೆ ಕುಟುಂಬಸ್ಥರು ಹಾಗೂ 16 ಸಿಬ್ಬಂದಿಯನ್ನ ಪರೀಕ್ಷೆಗೆ ಒಳಪಡಿಸಲಾಯಿತು. ಎಲ್ಲರ ವರದಿಯೂ ನೆಗೆಟಿವ್ ಬಂದಿದ್ದು ಸೇಫ್ ಆಗಿದ್ದಾರೆ. ಆದರೆ ಸಿದ್ದು ಭೇಟಿಯಾಗಿದ್ದ ಕೈ ನಾಯಕರಿಗೆ ಮಾತ್ರ ಟೆನ್ಷನ್ ಶುರುವಾಗಿದೆ. ಇನ್ನು ಸಿದ್ದು ಪ್ರತಿಭಟನೆಯಲ್ಲೂ ಭಾಗವಹಿಸಿದ್ರು. ನಂತರ ಜುಲೈ 28ರಂದು ಹಿರಿಯ ನಾಯಕರ ಜೊತೆ ಸಭೆ ನಡೆಸಿದ್ದ ಸಿದ್ದರಾಮಯ್ಯ ಜುಲೈ 29ರಂದು ಮೈಸೂರಿನ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ರು. ಬಳಿಕ ಜುಲೈ 30ರಂದು ಮೈಸೂರು ಹಾಗೂ ಜುಲೈ 31ರಂದು ಮಂಡ್ಯದಲ್ಲಿ ಸ್ಥಳೀಯ ಜಿಲ್ಲಾ ನಾಯಕರ ಜೊತೆ ಸುದ್ದಿಗೋಷ್ಠಿ ನಡೆಸಿದ ಸಿಎಂ ಮಾಹಿತಿ ಕಲೆ. ಮಣಿಪಾಲ್ ಆಸ್ಪತ್ರೆಯ ಮೊದಲ ಮಹಡಿಯಲ್ಲೇ ಸಿದ್ದು ಬಿಎಸ್ವೈಗೆ ವಿಶೇಷ ವಾರ್ಡ್ ಕಲ್ಪಿಸಲಾಗಿದೆ. ಸದ್ಯ ಯಡಿಯೂರಪ್ಪ ಆರೋಗ್ಯ ಸ್ಥಿರವಾಗಿದ್ದು ನಿತ್ಯ ಓದೋಕೆ ಪೇಪರ್, ವಾಕಿಂಗ್ ಮಾಡೋಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಯಾವುದೇ ರೋಗ ಲಕ್ಷಣ ಇಲ್ಲದೆ ಇರೋದ್ರಿಂದ ಹೆಚ್ಚು ಔಷಧಿ ನೀಡ್ತಾ ಇಲ್ಲ. ಕೇವಲ ವಿಟಮಿನ್ ಸಿ ಮತ್ತು ಜಿಂಕ್ ಮಾತ್ರ ಇದ್ದಾರೆ ಅವರ ಅಭಿಮಾನಿಗಳು. ಸಿದ್ದರಾಮಯ್ಯ ಬೇಗ ಹುಷಾರಾಗಲಿ. ಒಟ್ಟಾರೆ ಹೆಮ್ಮಾರಿ ಕೊರೋನಾ ಜನಸಾಮಾನ್ಯರು, ಜನಪ್ರತಿನಿಧಿಗಳು ಅನ್ನೋದನ್ನು ನೋಡದೆ ಎಲ್ಲಂದ್ರಲ್ಲಿ ನುಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಗ್ರ ರಾಷ್ಟ್ರೀಯ ವಾರ್ತೆಯಲ್ಲಿ ಇನ್ನಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಸೋಂಕಿತರಿಗಿಂತ ಡಿಸ್ಚಾರ್ಜ್ ಆದವರ ಸಂಖ್ಯೆ ಇವತ್ತು ಕೂಡ ಜಾಸ್ತಿ ಆಗಿದೆ. ರಾಜ್ಯದಲ್ಲಿ 6259 ಸೋಂಕಿತರು ದಾಖಲಾದರೆ 6777 ಸೋಂಕಿತರು ಗುಣಮುಖರಾಗಿದ್ದಾರೆ. ಒಟ್ಟು ಕೊರೋನಾ ಸೋಂಕಿತರ ಸಂಖ್ಯೆ 1,45,830ಕ್ಕೆ ಏರಿಕೆಯಾಗಿದೆ. ರಾಜ್ಯದಲ್ಲಿ ಡಿಸ್ಚಾರ್ಜ್ ಆದವರ ಸಂಖ್ಯೆ 69,272ಕ್ಕೆ ಏರಿಕೆಯಾಗಿದೆ. ಇವತ್ತು ರಾಜ್ಯದಲ್ಲಿ ಕೊರೋನಾದಿಂದಾಗಿ 110 ಮಂದಿ ಸಾವನ್ನಪ್ಪಿದ್ದಾರೆ. ರಾಜ್ಯದಲ್ಲಿ ಒಟ್ಟು ಸಾವಿನ ಪ್ರಮಾಣ 2704ಕ್ಕೆ ಏರಿಕೆಯಾಗಿದೆ.
ಕೇಂದ್ರ ಲೋಕಸೇವಾ ಆಯೋಗ ನಡೆಸುವ ಸಿವಿಲ್ ಸರ್ವಿಸ್ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದೆ. ದೇಶಾದ್ಯಂತ ಒಟ್ಟು 829 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಈ ಪೈಕಿ ಕರ್ನಾಟಕದ 37 ಮಂದಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಆಯ್ಕೆಯಾಗುವ ಮೂಲಕ ನಾಡಿಗೆ ಹೆಮ್ಮೆ ತಂದಿದ್ದಾರೆ. ಕರ್ನಾಟಕದಿಂದ ಯಶಸ್ವಿನಿ ಬಿ, ಸವಿತಾ ಗೋಟ್ಯಾಳ, ದರ್ಶನ್ ಹಾಗೂ ಭರತ್ ಸೇರಿದಂತೆ ಹಲವರು ಸಾಧನೆ ಮಾಡಿದ್ದಾರೆ. ವಿಶೇಷ ಅಂದ್ರೆ ಬೆಂಗಳೂರಿನ ಅಂಧ ವಿದ್ಯಾರ್ಥಿನಿ ಮೇಘ್ನಾ ಕೂಡ ಪಾಸ್ ಆಗಿದ್ದು ನಾಡಿಗೆ ಹೆಮ್ಮೆ ತಂದಿದ್ದಾರೆ. ಯುವ ಪಡೆಯ ಸಾಧನೆಗೆ ಮೋದಿ ಶುಭಾಶಯ ತಿಳಿಸಿದ್ದಾರೆ. ಈ ಸುದ್ದಿಯೊಂದಿಗೆ ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಯನ್ನು ಮುಗಿಸ್ತಾ ಇದ್ದೀವಿ. ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ, ತಪ್ಪದೆ ನೋಡ್ತಾ ಇರಿ ನ್ಯೂಸ್ 18.